ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರುಜಿ. ಇವತ್ತಿನ ವಿಷಯ 2026 ಆಗಸ್ಟ್ ತಿಂಗಳ ಭವಿಷ್ಯ, ಅದರಲ್ಲಿ ಮೀನರಾಶಿಯ ಫಲಾನುಫಲ ಹೇಗಿದೆ, ಗೋಚರ ಫಲ ಹೇಗಿದೆ, ಯಾವ್ಯಾವ ಕ್ಷೇತ್ರಗಳಿಗೆ ಯಾವ ರೀತಿ ಕಾದಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಮೊದಲನೇದಾಗಿ ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಕೆಲಸದಲ್ಲಿ ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತೆ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ನಿಮಗೆ ಪ್ರಶಂಸೆ ಸಿಗೋದಂತೂ ತುಂಬಾ ವಿಳಂಬ ಆಗ್ತಾ ಹೋಗುತ್ತೆ. ನೀವು ಕಠಿಣ ಪರಿಶ್ರಮ ಪಡ್ತಾನೆ ಇರ್ತೀರಾ, ಎಲ್ಲ ರೀತಿ ಒಳ್ಳೇದಾಗ್ಲಿ ಅಂತ ಬಯಸ್ತಿರ್ತೀರಾ, ಪ್ರಮೋಷನ್ ಸಿಗ್ಲಿ ಅಂತ ಬಯಸ್ತಾ ಇರ್ತೀರಾ. ಆದ್ರೆ ಇದೆಲ್ಲ ನಿಮಗೆ ಸಿಗ್ಬೇಕಂದ್ರೆ ಸ್ವಲ್ಪ ಬಹಳ ವಿಳಂಬ ಆಗ್ತಾ ಹೋಗುತ್ತೆ. ಮತ್ತೆ ಮೇಲಧಿಕಾರಿ ಆಗಿರ್ಬೋದು ಅಥವಾ ನಿಮ್ಮ ಜೊತೆ ಕೆಲಸ ಮಾಡುವಂತ ಸಹೋದ್ಯೋಗಿಗಳ ಜೊತೆ ಆಗಿರ್ಬೋದು, ವಾದ ವಿವಾದಕ್ಕೆ ಇಳಿಯಕ್ ಹೋಗ್ಬೇಡಿ. ಸ್ವಲ್ಪ ತಾಳ್ಮೆಯಿಂದ ವರ್ತಿಸ್ತಾ ಹೋಗಿ, ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಅನಗತ್ಯ ವರ್ಗಾವಣೆ ಅಥವಾ ಕೆಲಸಕ್ಕೆ ಅತಿಯಾದ ಅಲೆದಾಟ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಆದಷ್ಟು ಅದ್ರ ಕಡೆ ಗಮನವನ್ನು ಹರಿಸ್ತಾ ಹೋಗಿ, ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತೆ ವ್ಯಾಪಾರ ವ್ಯವಹಾರಸ್ಥರಿಗೆ ನೋಡ್ತಾ ಹೋದ್ರೆ ಲಾಭದ ಪ್ರಮಾಣ ಸಾಧಾರಣವಾಗಿರುತ್ತೆ. ಯಾಕಂದ್ರೆ 50-50 ಅಂತ ಹೇಳ್ಬೋದು. ಯಾಕಂದ್ರೆ ಒಂದು 15 ದಿನ ಲಾಭ ಇರುತ್ತೆ, 15 ದಿನ ನಷ್ಟ ಆಗಿರುತ್ತೆ. ಈ ರೀತಿಯಾಗಿ ನಡೀತಾ ಹೋಗುತ್ತೆ. ಆದಷ್ಟು ನೀವು ಗ್ರಾಹಕರನ್ನ ಯಾವ ರೀತಿ ಅಟ್ರಾಕ್ಟ್ ಮಾಡಬೇಕು, ಗ್ರಾಹಕರು ಹೆಚ್ಚಾಗಿ ನಮ್ಮ ಅಂಗಡಿಗೆ ಬರಬೇಕು, ಯಾವ ರೀತಿ ಬಂದ್ರೆ ಯಾವ ರೀತಿ ಮಾಡಿದ್ರೆ ಆ ರೀತಿ ಆಗ್ತಾರೆ, ಅದರ ಕಡೆ ನೀವು ಸ್ವಲ್ಪ ಯೋಚನೆಯನ್ನ ಮಾಡಿ ಮುಂದುವರಿರಿ. ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತೆ ಮಾರ್ಕೆಟ್ ಅಲ್ಲಿ ನೀವೇನು ಕೊಟ್ಟಿರ್ತೀರ ಹಣ ನಿಮ್ಮ ಕೈ ಸೇರೋದೇ ಇಲ್ಲ, ನಿಮಗೆ ಎಲ್ಲ ರೀತಿ ವಿಳಂಬ ಆಗ್ತಾ ಹೋಗುತ್ತೆ. ಮತ್ತೆ ಇದರ ಜೊತೆಗೆ ಕಠಿಣ ಪೈಪೋಟಿ ಬಹಳ ಅಂದ್ರೆ ಎದುರಿಸ್ಬೇಕಾಗುತ್ತೆ. ತೀವ್ರ ಪೈಪೋಟಿ ಇರುತ್ತೆ. ಏನೇ ಒಂದು ಬಿಸ್ನೆಸ್ ಆಗಿರ್ಬೋದು, ಅದ್ರ ತಕ್ಕನಂಗೆ ಪೈಪೋಟಿಗಳು ಜಾಸ್ತಿ ಇರುತ್ತೆ. ಅವಾಗಲೇ ಹೇಳಿದೆ ನಿಮಗೆ ಯಾವ ರೀತಿ ಕಸ್ಟಮರ್ನ ಅಟ್ರಾಕ್ಟ್ ಮಾಡಬೇಕು, ನಮ್ಮ ಹತ್ರ ಯಾವ ರೀತಿ ಮಾಡಿದ್ರೆ ಕಸ್ಟಮರ್ ನಮ್ಮ ಹತ್ರ ಬರ್ತಾರೆ, ಆ ರೀತಿಯನ್ನ ನೀವು ಹೊಸ ಯೋಜನೆಗಳನ್ನ ಮುಂದುವರಿಸ್ತಾ ಹೋಗಿ, ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತೆ ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಏಕಾಗ್ರತೆ ಕೊರತೆ ಬಹಳ ಕಾಡ್ತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೆ. ಯಾಕೆ ಚಂಚಲ ಮನಸ್ಸು, ಅವ್ರು ಎಲ್ಲೋ ಇರ್ತಾರೆ, ಏನೋ ಒಂದು ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ ಭಕ್ತಿ ಇರೋದಿಲ್ಲ, ಅವರು ಏನೋ ಒಂದು ಆಲೋಚನೆಯಲ್ಲಿ ಇರ್ತಾರೆ. ಈ ರೀತಿಯಾಗಿದ್ದಾಗ ಏಕಾಗ್ರತೆ ಅಂತೂ ಬರೋದೇ ಇಲ್ಲ. ಮತ್ತೆ ಇವರು ಹೆಚ್ಚಿನ ಪರಿಶ್ರಮ ಪಡ್ಲೇಬೇಕಾಗುತ್ತೆ. ಓದಿನಲ್ಲಿ ಆಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಅಲ್ಲಿ ಇದ್ರೂ ಸಹಿತ ಆಗಿರ್ಬೋದು, ಹೆಚ್ಚು ಪರಿಶ್ರಮ ಪಡ್ಲೇಬೇಕಾಗ್ತಾ ಹೋಗುತ್ತೆ. ಇವರಿಗೆ ಮಾರ್ಗದರ್ಶನ ಕೊಡೋರು ಒಬ್ರು ಬೇಕಾಗುತ್ತೆ. ಮಾರ್ಗದರ್ಶನ ಕೊಟ್ರೆ ಇವರು ಉತ್ತಮ ಫಲಿತಾಂಶ ದೊರಕುವಂತ ಸಾಧ್ಯತೆಗಳು ಜಾಸ್ತಿ ಇದೆ ವಿದ್ಯಾರ್ಥಿಗಳಿಗೆ. ಆದಷ್ಟು ಸ್ವಲ್ಪ ಗಮನವನ್ನ ಹರಿಸ್ತಾ ಹೋಗಿ. ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಆರೋಗ್ಯದಲ್ಲಿ ಈ ತಿಂಗಳು ಏರುಪೇರು ಆಗುವ ಸಾಧ್ಯತೆಗಳು ಇದೆ. ಯಾಕಂದ್ರೆ ಆರೋಗ್ಯದ ಸ್ಥಿತಿಗತಿಗಳು ಯಾವ ಟೈಮಲ್ಲಿ ಹೆಂಗಿರುತ್ತೆ ಅಂತ ಹೇಳಕ್ ಬರೋದಿಲ್ಲ. ಆದ್ರೆ ಈ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಜಾಸ್ತಿ ಆಗೋ ಸಾಧ್ಯತೆಗಳು ಇದೆ. ಸ್ವಲ್ಪ ಏನೇ ಇದ್ರೂ ಸಹಿತ ವೈದ್ಯರ ಸಲಹೆ ಪಡೀರಿ. ಆದ್ರೂ ಇದ್ರ ಜೊತೆಗೆ ಕಾಲು ನೋವಾಗಿರ್ಬೋದು, ಮೂಳೆ ನೋವಾಗಿರ್ಬೋದು, ಕೀಲು ಸಮಸ್ಯೆಗಳಾಗಿರ್ಬೋದು, ಬಹಳ ಕಾಡ್ತಾ ಹೋಗುತ್ತೆ. ಮತ್ತೆ ಇದ್ರ ಜೊತೆಗೆ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ವಾಹನ ಚಾಲನೆ ಮಾಡಿಸ್ತಾ ಇರ್ತೀರಾ, ಆದಷ್ಟು ನೀವು ಮೈ ಮೇಲೆ ಪ್ರಜ್ಞೆ ಇಟ್ಟು ಮಾಡಿಸ್ಬೇಕು. ಇಲ್ಲ ಅತಿಯಾದ ವೇಗವನ್ನ ಕಮ್ಮಿ ಮಾಡಬೇಕು. ಈ ರೀತಿ ಮಾಡಿದಷ್ಟು ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವ ಸಾಧ್ಯತೆಗಳು ಕೂಡ ನಿಮಗೆ ಜಾಸ್ತಿ ಇದೆ. ಸ್ವಲ್ಪ ಗಮನವನ್ನ ಹರಿಸಿ. ಮತ್ತೆ ರೈತ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಹವಾಮಾನ ವೈಪರೀತ್ಯದಿಂದ ಬೆಳೆಗಳು ಹಾನಿ ಆಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ತಾ ಹೋಗಿ. ಇಲ್ಲ ಅಂತಂದ್ರೆ ಬೆಳೆಗಳು ನಾಶವಾಗೋ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಮತ್ತೆ ಕೃಷಿ ಉಪಕರಣಗಳ ಖರೀದಿ ಮಾಡೋದಾಗಿರ್ಲಿ, ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಅದನ್ನು ಕೂಡ ಕಡಿಮೆ ಮಾಡ್ತಾ ಹೋಗಿ. ಮತ್ತೆ ಕೂಲಿ ಕಾರ್ಮಿಕರ ವೆಚ್ಚಗಳು ಹೆಚ್ಚಾಗಿ ಆರ್ಥಿಕ ಸವಾಲುಗಳಾಗಿ ಎದುರಾಗಬಹುದು. ಕೂಲಿ ಕಾರ್ಮಿಕರು ಕರೆಸ್ತಾ ಇರ್ತೀರಾ, ಸ್ವಲ್ಪ ಜಾಸ್ತಿ ಅಮೌಂಟ್ ಕೇಳ್ತಾ ಹೋಗ್ತಾರೆ ಕೂಲಿ ಮಾಡೋದಕ್ಕೆ. ಸ್ವಲ್ಪ ಅದ್ರ ಮೇಲೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಕಡೆ ಗಮನ ಹರಿಸಿ, ಯಾವ ರೀತಿ ಕೊಡಬೇಕು ಯಾವ ರೀತಿ ಇಲ್ಲ ಅಂತ ಯೋಚನೆಯನ್ನ ಮಾಡಿ ಮುಂದುವರಿರಿ. ಮತ್ತೆ ಈ ತಿಂಗಳು ಯಾರಿಗ ಸಾಲ ಕೇಳ್ತಾ ಇರ್ತೀರಾ, ಸಾಲ ಮಾಡ್ಬೇಕಂದ್ರೆ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮನ ವಹಿಸಿ. ಮೊದಲು ಯೋಚನೆ ಮಾಡಿ, ಅದಕ್ಕೆ ಸಾಲ ತೀರಿಸ್ತೀನಿಲ್ಲೋ, ಎಷ್ಟು ದಿನದಲ್ಲಿ ತೀರಿಸ್ಬೋದು, ಯಾವ ರೀತಿ ಬೆಳೆ ಬಂದ್ರೆ ಯಾವ ರೀತಿ ಕೊಡ್ಬೋದು ನಾನು, ಅದನ್ನ ಮುಂಚೆ ಯೋಚನೆಯನ್ನ ಮಾಡಿ ಸಾಲ ಮಾಡೋದಕ್ಕೆ ಕೈ ಹಾಕಿ. ಇಲ್ಲ ಅಂತಂದ್ರೆ ಹಣದ ಸಮಸ್ಯೆಗಳು ಬಹಳ ಕಾಡುವ ಸಾಧ್ಯತೆಗಳು ಇದೆ. ಸ್ವಲ್ಪ ಗಮನವನ್ನ ಹರಿಸ್ತಾ ಹೋಗಿ. ಮತ್ತೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಇಬ್ಬರು ಪ್ರೇಮಿಗಳು ದೂರವಾಗುವ ಸಾಧ್ಯತೆಗಳು ಜಾಸ್ತಿ ಇದೆ ಈ ತಿಂಗಳಲ್ಲಿ. ಸ್ವಲ್ಪ ಏನೇ ಇದ್ರೂ ಸಹಿತ ಮಾತನಾಡಿ ಬಗೆಹರಿಸ್ತಾ ಹೋಗಿ. ಮೂರನೇ ವ್ಯಕ್ತಿಯ ಪ್ರವೇಶ ಹಾಗೇ ಆಗುತ್ತೆ ಈ ತಿಂಗಳಲ್ಲಿ. ಆಗಿದ್ರಿಂದ ನಿಮ್ಮ ಇಬ್ರು ಮಧ್ಯೆ ಬಿರುಕಾಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಸ್ವಲ್ಪ ಮೂರನೇ ವ್ಯಕ್ತಿಯನ್ನ ಬರೋದಕ್ಕೆ ಬಿಡಬೇಡಿ. ಏನೇ ಇದ್ರು ನೀವೇ ಮಾತನಾಡಿ ಬಗೆಹರಿಸ್ಕೊಳ್ಳೋದ್ರಿಂದ ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತೆ ಮದುವೆ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಕಂಕಣ ಭಾಗ್ಯಕ್ಕೆ ಅಡೆತಡೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ತಿಂಗಳಲ್ಲಿ ಮದುವೆ ಮಾತುಕತೆಗಳು ಕೂಡ ವಿಳಂಬ ಆಗ್ತಾ ಹೋಗುತ್ತೆ.
ಏನೇ ಇದ್ರೂ ಸಹಿತ ಮುಂದಿನ ತಿಂಗಳಿಗೆ ಪೋಸ್ಟ್ಪೋನ್ ಅನ್ನ ಮಾಡಿ ಸ್ವಲ್ಪ ಎಲ್ಲ ರೀತಿ ಒಳ್ಳೇದಾಗುತ್ತೆ. ಈ ತಿಂಗಳಲ್ಲಿ ನೀವು ಎಷ್ಟೇ ಹುಡುಕಿದ್ರು, ಎಷ್ಟೇ ಒಳ್ಳೆ ಸಂಬಂಧ ಬಂದ್ರು, ಎಷ್ಟೇ ನೀವು ಮಾತುಕತೆ ಮಾಡಿದ್ರು ಸಹಿತ ಎಲ್ಲ ರೀತಿ ಅಡೆತಡೆಗಳಾಗಿರ್ಬೋದು, ವಿಳಂಬ ಆಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಆದಷ್ಟು ಅದ್ರ ಕಡೆ ಗಮನವನ್ನ ಹರಿಸ್ತಾ ಹೋಗಿ. ಮತ್ತೆ ದಾಂಪತ್ಯದಲ್ಲಿ ನೋಡ್ತಾ ಹೋದ್ರೆ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಆದಷ್ಟು ನೀವು ಏನೇ ಇದ್ರೂ ತಾಳ್ಮೆಯಿಂದ ಮಾತನಾಡಿ ಬಗೆಹರಿಸ್ಕೊಳ್ಳಿ. ಇಲ್ಲ ಅಂತಂದ್ರೆ ಭಿನ್ನಾಭಿಪ್ರಾಯಗಳಿಂದ ಡೈವರ್ಸ್ ಮಟ್ಟ ಹೋಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಸ್ವಲ್ಪ ಅದ್ರ ಕಡೆ ಗಮನವನ್ನ ಹರಿಸ್ತಾ ಹೋಗಿ. ಮತ್ತೆ ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಆದಾಯದ ಹರಿವು ಚೆನ್ನಾಗಿದ್ರು ಸಹಿತ ಅಚಾನಕ್ ಆಗಿ ಅನಿರೀಕ್ಷಿತವಾಗಿ ವೈದ್ಯಕೀಯ ಖರ್ಚಾಗಿರ್ಬೋದು, ಮನೆಯ ಕಟ್ಟಡ ಖರ್ಚಾಗಿರ್ಬೋದು, ಮನೆಯಲ್ಲಿ ರಿಪೇರಿ ಮಾಡುವ ಖರ್ಚು ವೆಚ್ಚಗಳು ಆಗಿರ್ಬೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಣ ನೀರಿನಂತೆ ಖರ್ಚಾಗ್ತಾ ಹೋಗುತ್ತೆ. ಸ್ವಲ್ಪ ಆದಷ್ಟು ಉಳಿತಾಯದ ಕಡೆ ಗಮನವನ್ನ ಹರಿಸ್ತಾ ಹೋಗಿ. ಈ ತಿಂಗಳು ಯಾರಾದ್ರೂ ಸಾಲ ಕೇಳಕ್ ಬಂದ್ರೆ ಸಾಲವನ್ನ ಕೊಡೋದಕ್ಕೆ ಹೋಗ್ಬೇಡಿ, ಸಾಲವನ್ನ ಮಾಡೋದಕ್ಕೂ ಹೋಗ್ಬೇಡಿ. ಆದಷ್ಟು ಇದ್ದಿದ್ರಲ್ಲೇ ನೀವು ಎಲ್ಲ ರೀತಿ ಯೋಚನೆ ಮಾಡಿ ಮುಂದುವರಿತಾ ಹೋಗಿ. ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತೆ ನಿಮ್ಮಲ್ಲಿ ಜಾಸ್ತಿ ಸಮಸ್ಯೆಗಳು ಏನಾದ್ರು ಕಾಡ್ತಾ ಇದ್ರೆ ಪ್ರತಿ ಬುಧವಾರ ವಿಘ್ನೇಶ್ವರನ ಆರಾಧನೆಯನ್ನು ಮಾಡಿ. ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತೆ ನಿಮ್ಮ ಮನೆಯಲ್ಲಿ ಮಾಟ ಮಂತ್ರ ತಂತ್ರ ದೋಷಗಳಿಂದ ಬಹಳ ನೊಂದು ಬೆಂದು ಹೋಗಿದ್ದೀರಾ, ಮತ್ತೆ ಮದುವೆ ಕಾರ್ಯಕ್ರಮಗಳಲ್ಲಿ ಅಡೆತಡೆಗಳಾಗ್ತಾ ಇದೆಯಾ, ಮತ್ತೆ ಮದುವೆ ಆದ್ರೂ ಸಹಿತ ಇಬ್ರು ಮಧ್ಯೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಾ ಇದೆಯಾ, ಮತ್ತೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಇಬ್ರು ದೂರ ಆಗ್ತಾ ಇದ್ದೀರಾ, ಮತ್ತೆ ನಿಮ್ಮಲ್ಲಿ ಏನೋ ಒಂದು ಸಮಸ್ಯೆಗಳು ಜಾಸ್ತಿ ಕಾಡ್ತಾ ಇದೆಯಾ, ಅಕಸ್ಮಾತ್ ಆ ರೀತಿ ಏನಾದ್ರು ಕಾಣಿಸ್ತಾ ಇದ್ರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.